ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಚತುರ್ದಶ ಅಧ್ಯಾಯ. ಮಲ್ಹರನ ತ್ಯಾಗ, ಅವನ ವಂಶೀಯರು ಮೈಲಾರರಾಗುವುದು. ಸಾಲಂಕಾಯನ ಮಹರ್ಷಿ ಹೀಗೆ ಹೇಳತೊಡಗಿದರು. ಎಲೈ ಮಣಿಗುಪ್ತಾದಿಗಳೇ, ಮರುದಿನದ ಉದಯಕಾಲದಲ್ಲಿ ಸಮಸ್ತ ಆರ್ಯವೈಶ್ಯರು ಪ್ರಣಹ ಶ್ರೀ ನಗರೇಶ್ವರಲಯ ಮಂಟಪದಲ್ಲಿ ಸಮೀಪವಿಷ್ಠವಾದರೂ ಸ್ವಲ್ಪ ತಡವಾಗಿ ಮಲ್ಹರನು ಆ ಸಭಾಪ್ರವೇಶಕ್ಕೆ ಆಗಮಿಸಿದನು. ಅವನು ಭಾಸ್ಕರಾಚಾರ್ಯರೊಡನೆ, ಆಚಾರ್ಯವರ್ಯ, ನಿಮ್ಮ ಆಜ್ಞೆಯ ಮೇರೆಗೆ 103 ಅಗ್ನಿಕುಂಡಗಳನ್ನು ನಿರ್ಮಿಸಿದೆವು. ಗುರುದೇವ, ಎಲ್ಲರ ಅಗ್ನಿ ಪ್ರವೇಶಕ್ಕೆ ಕುಂಡಗಳು ನಿರ್ಣಯಿಸಲ್ಪಟ್ಟವು. ಆದರೆ ನನಗೆ ಯಾವ ಕುಂಡವೂ ತಾವು ತಿಳಿಸಲಿಲ್ಲ. ದಯಮಾಡಿ ನನಗೂ ಕೂಡ ಅಗ್ನಿ ಪ್ರವೇಶಕ್ಕೆ ಅನುಮತಿಯನ್ನು ನೀಡಿ. ನಾನೂ ಕೂಡ ನಮ್ಮ ಒಡೆಯರಾದ ಆರ್ಯವೈಶ್ಯರ ಮುಖ್ಯರೊಡನೆ ಅಗ್ನಿಯನ್ನು ಪ್ರವೇಶಿಸಿ ಮುಕ್ತಿಯನ್ನು ಹೊಂದುವೆನು. ಆದ್ದರಿಂದ ನನಗೆ ಶ್ರೇಷ್ಠವಾದ ಮೋಕ್ಷ ದೊರೆಯುವುದಲ್ಲವೇ ಎಂದು ನಿರ್ಣಯಿಸಿ ಹೇಳಿರಿ ಎಂದು ಪರಿ ವಿಧಗಳಲ್ಲಿ ಪ್ರಾರ್ಥಿಸಿದನು. ಭಕ್ತಿ ವಿಧೇಯನಾದ ಆ ಮಲ್ಹರನ ತ್ಯಾಗ ಬುದ್ಧಿಯನ್ನು ಕಂಡು ಭಾಸ್ಕರಾಚಾರ್ಯರು, ಅವಿದ್ಯಾವಂತರೂ ಶೂದ್ರರೂ ಆದ ಅವರಲ್ಲಿಯೂ ಕೂಡ ಧರ್ಮ ರಕ್ಷಣೆಗಾಗಿ ಪ್ರಾಣಗಳನ್ನು ಬಲಿದಾನ ಮಾಡಬಲ್ಲ ಅಮೋಘ ತ್ಯಾಗ ಶಕ್ತಿಯನ್ನು ಉಂಟು ಮಾಡಿದ ವಾಸವಿ ಕನ್ಯೆಯ ಅಹಿಂಸಾಯುತ ವಿನೂತನ ಹೋರಾಟ ವಿಧಾನವನ್ನು ವಿಶೇಷವಾಗಿ ಪ್ರಶಂಸಿಸಿ ಮಲ್ಹರನೊಡನೆ ಉತ್ತರ ದಿಕ್ಕಿನಲ್ಲಿ ಹೊರಗಡೆ ಉರಿಯುತ್ತಿದ್ದ ಅಗ್ನಿಕುಂಡವು ನನಗೆ ಮೋಕ್ಷಪ್ರದವು, ನಿನಗೆ ಮೋಕ್ಷಪ್ರದವು ಎಂದು ಹೇಳಲು, ವಾಸವಿ ದೇವಿಯು ಆ ಮಲ್ಹರನನ್ನು ಕಂಡು, ಓ ತ್ಯಾಗಮೂರ್ತಿ, ಇನ್ನು ಮುಂದೆ ನಿನ್ನ ವಂಶಜರೆಲ್ಲರೂ ಮಲ್ಹಾರರೆಂದು ಕರೆಯಲ್ಪಡುವರು. ಕಾಲಕ್ರಮದಲ್ಲಿ ಅವರೇ ಮೈಲಾರರೆಂದು ಪ್ರಸಿದ್ಧರಾಗುವರು. ಅವರು ವಂಶ ಪರಂಪರೆಯಾಗಿ ವೈಶ್ಯರಿಗೆ ಸೇವೆ ಸಲ್ಲಿಸುತ್ತಾ ಅವರಿಂದ ಪೋಷಿಸಲ್ಪಡುತ್ತಾ ಸುಖಮಯ ಜೀವನವನ್ನು ನಡೆಸಬಲ್ಲರು ಎಂದು ಪ್ರಕಟಿಸಿದಳು. ಅದನ್ನು ಕೇಳಿ ಅಲ್ಲಿದ್ದವರೆಲ್ಲ ವಾಸವಿ ಕನ್ಯಕಾ ನಾಮದೊಡನೆಯೂ ಮಲ್ಹಾರನ ನಾಮದೊಡನೆಯೂ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಜಯಘೋಷ ಮಾಡಿದರು. ವಾಸವಿ ಬಾಲೆಯು ಕನ್ಯಕಾ ವ್ರತವನ್ನು ಆಚರಿಸುವುದು. ಆಗ ವಾಸವಿ ಬಾಲೆಯು ಗುರುಗಳಿಗೂ ಸಭೆಗೂ ನಮಸ್ಕರಿಸಿ, ಸಭಾಸದರೇ, ಇಂದಿನಿಂದ ನಾನು ಕನ್ಯಕಾ ವ್ರತ ದೀಕ್ಷೆಯನ್ನು ಸ್ವೀಕರಿಸುತ್ತಿರುವೆನು. ಯೋಗಮಾಯಾ ಸ್ವರೂಪಿಣಿಯಾದ ವಿಂಧ್ಯಾವಾಸಿನಿ ದೇವಾಲಯದಲ್ಲಿ ನನ್ನ ವ್ರತಾಚರಣೆಗೆ ಎಲ್ಲ ರೀತಿಯಲ್ಲೂ ಅಣಿಮಾಡಿಕೊಡಿರಿ. ನನಗೆ ಯಾವ ರೀತಿಯ ಕಾಲವನ್ನು ಇಡಬೇಡಿ ಎಂದು ಹೇಳಿದಳು. ಕೂಡಲೇ ಕುಸುಮಶ್ರೇಷ್ಠಿಯು ಗುರುವಿನ ಆಣತಿಯಂತೆ ವ್ರತಕ್ಕೆ ಬೇಕಾದ ಏರ್ಪಾಟುಗಳನ್ನು ಮಾಡಲು ಮಂತ್ರಿಗಳಿಗೆ ಆದೇಶಿಸಿದನು. ನಂತರ ವಿಂಧ್ಯಾವಾಸಿನಿ ದೇವಿ ಆಲಯ ಪ್ರಾಂಗಣವು ಮುತ್ತಗಳ ತೋರಣಗಳಿಂದಲೂ ಸಮಸ್ತ ಮಂಗಳ ವಸ್ತುಗಳಿಂದಲೂ ಅತಿಲೋಕ ಸುಂದರವಾಗಿ ಅಲಂಕರಿಸಲ್ಪಟ್ಟಿತು. ವೈಶ್ಯ ರಾಜಭಟರು ಆ ವ್ರತ ವಾರ್ತೆಯನ್ನು ನಗರದಲ್ಲೆಲ್ಲ ತಿಳಿಸಿದರು. ವೈಶ್ಯರೆಲ್ಲರೂ ತಮ್ಮ ಗೃಹಗಳಿಗೆ ಹೋಗಿ ಮಂಗಳ ಸ್ನಾನವನ್ನು ಆಚರಿಸಿ ನೂತನ ವಸ್ತ್ರ ಆಭರಣಗಳನ್ನು ಧರಿಸಿ ಆಶ್ರಿತರಿಗೆ ದೀನರಿಗೆ ಧನಕನಕ ವಸ್ತು ವಾಹನಗಳನ್ನಿತ್ತು ವಿಂಧ್ಯಾವಾಸಿನಿ ದೇವಿ ಆಲಯಕ್ಕೆ ಆಗಮಿಸಿದರು. ಅನಂತರ ವಾಸವಿ ಕನ್ಯಕೆಯನ್ನು ಅಲಂಕರಿಸುವುದಕ್ಕಾಗಿ ಕುಸುಮಾಂಬ ಮೊದಲಾದಿ ವೈಶ್ಯ ವನಿತಾಮಣಿಯರು ಆನಂದೋತ್ಸಾಹಗಳಿಂದ ಅಲ್ಲಿಗೆ ಬಂದು ಸೇರಿದರು. 9 ಮಂದಿ ಕನ್ಯೆಯರು ಝಣಝಣ ಎಂದು ಧ್ವನಿ ಮಾಡುವ ಕಂಕಣ ಕಂಠಹಾರಗಳು ಅತ್ತಿತ್ತ ಅಲುಗಾಡುತ್ತಿರಲು, ಕನ್ನಡಿಯಂಥ ಕಪೋಲಗಳಿಂದ ಸ್ವೇದ ಬಿಂದುಗಳು ಜಾರುತ್ತಿರುವ ವಾಸವಿ ಕನ್ಯಕೆಗೆ ಅಭ್ಯಂಜನ ಸ್ನಾನ ಮಾಡಿಸಿದರು. ಮನೋಹರವಾದ ಸುವರ್ಣ ಪೀತಾಂಬರವನ್ನು ಉಡಿಸಿದರು. ಓರ್ವ ಮಹಿಳೆ ವಾಸವಿ ಕನ್ಯಕೆಯ ಮುಖಮಂಡಲದ ಮೇಲೆ ಕಸ್ತೂರಿ ತಿಲಕವನ್ನು ದಿದ್ದಲು, ಮತ್ತೋರ್ವ ವೈಶಾಂಗನೆಯು ಮಣಿಮಯವಾದ ಕರ್ಣಾಭರಣಗಳಿಂದ, ಅಮೂಲ್ಯ ಮುತ್ತಿನ ಹಾರಗಳಿಂದ, ರತ್ನಖಚಿತವಾದ ಹಸ್ತಭೂಷಣಗಳಿಂದ, ಅಮೂಲ್ಯ ಮುತ್ತಿನನ್ನೋರ್ವ ವನಿತೆಯು ಚೆಲುವನ್ನು ಬೀರುವ ಕಾಲ್ಗೆಜ್ಜೆಗಳನ್ನು,
ನವರತ್ನ ಖಚಿತವಾದ ವಡ್ಯಾಣವನ್ನು, ಸುಂದರಾತಿ ಸುಂದರವಾದ ಮಂಜೀರಗಳನ್ನು ವಾಸವಿ ಕನ್ಯಕೆಗೆ ತೊಡಿಸಿದರು. ಹೀಗೆ ಕನ್ಯಕೆಯನ್ನು ಅಲಂಕರಿಸಿ ಊಹಾತೀತ ಸೌಂದರ್ಯ ರಾಶಿಯಾದ ಆ ಮುಗ್ಧ ಪ್ರವೇಶ ವಿಷಯವನ್ನು ನೆನೆದು ಹಾ ಎಷ್ಟು ಕಷ್ಟಕರ, ಎಷ್ಟು ಕಷ್ಟಕರ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಅಜ್ಞಾನದಿಂದ ಉಂಟಾದ ಅವರ ದುಃಖ ಅತಿಶಯವನ್ನು ಗಮನಿಸಿ ಕನ್ಯಕೆಯು ದೇವತೆಗಳಿಗೂ ಮುನಿಗಳಿಗೂ ಕೂಡ ದುರ್ಲಭ ದರ್ಶನೀಯವಾದ ತನ್ನ ದಿವ್ಯ ರೂಪವನ್ನು ಅವರಿಗೆ ಪ್ರದರ್ಶಿಸಿದಳು. ಲೀಲಾ ಶುಕ ಪದ್ಮಗಳನ್ನು, ವರದಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಭುಜೆಯಾಗಿ ಸಮಸ್ತ ದಿವ್ಯಾಭರಣಗಳಿಂದ ಶೋಭಿಸುತ್ತಾ ರಾಶಿರೂಪ ಸೌಂದರ್ಯವೇನೋ ಎನ್ನುವಂತೆ ಬಾಲಸ್ತ್ರೀಯರೆಲ್ಲರೂ ಆನಂದ ಪರವಶರಾದರು. ಪ್ರೇಮಪೂರ್ಣ ನೇತ್ರಗಳಿಂದ ಅವಳನ್ನು ದರ್ಶಿಸಿದರು. ಅನಂತರ ವಾಸವಿಯು ತನ್ನ ದಿವ್ಯ ರೂಪದಲ್ಲಿ ಧರಿಸಿದ್ದ ನಾಸಿಕಾಭರಣವನ್ನು ಮಾತ್ರ ಧರಿಸಿರುತ್ತಾ ಮಿಕ್ಕ ಅದ್ಭುತ ಅಲೌಕಿಕ ರೂಪವನ್ನು ಅಂತರ್ಧಾನಗೊಳಿಸಿದಳು. ಅಲ್ಲಿರುವವರೆಲ್ಲ ಆ ವಿಚಿತ್ರ ಲೀಲೆಯನ್ನು ಕಂಡು ವಿಸ್ಮಯಗೊಂಡರು. ಅವರಲ್ಲಿ ಭಕ್ತಿ ಪ್ರಪತ್ತಿಗಳು ನೂರ್ಮಡಿಗೊಂಡವು. ಅನಂತರ ವಾಸವಿ ಕನ್ಯಕೆಯನ್ನು ಒಂದು ಉನ್ನತ ಸ್ಥಾನದಲ್ಲಿ ಕುಳ್ಳರಿಸಿದರು. ಗುರು ಭಾಸ್ಕರಾಚಾರ್ಯರು ಆ ವನಿತಾಮಣಿಗಳಿಂದ ವಾಸವಿ ಕನ್ಯಕೆಗೆ ಷೋಡಶ ಉಪಚಾರಗಳಿಂದ ಪೂಜೆ ಮಾಡಿಸಿದರು. ಬಳಿಕ ವಾಸವಿ ಬಾಲಿಕೆಯು ಅವರೊಡನೆ ಗುರುದೇವ, ಜನನೀ, ಜನಕರೇ, ಆತ್ಮಬಂಧುಗಳೇ, ಈ ದಿನ ನಾನು ಈ ದೇವಾಲಯದಲ್ಲಿ ಏಕಾಂಗಿಯಾಗಿರುವೆನು. ನನಗೆ ಯಾವ ವಿಧದ ರಕ್ಷಣೆಯನ್ನು ಏರ್ಪಡಿಸಬೇಡಿ ಎಂದು ಆದೇಶಿಸಿದಳು. ಆ ನುಡಿಗಳನ್ನು ಕೇಳಿ ಎಲ್ಲರೂ ವಾಸವಿ ಬಾಲೆಯು ಮಹತ್ವಗಳನ್ನು ಕುರಿತು ಮೆಚ್ಚಿಕೊಳ್ಳುತ್ತಾ ನಿಶ್ಚಿಂತರಾಗಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ವಾಸವಿಯು ವಿಂಧ್ಯವಾಸಿನ್ ದೇವಿಯ ಸನ್ನಿಧಿಯಲ್ಲಿ ಪದಾಸನಸ್ಥಳಾಗಿ ಧ್ಯಾನಮಗ್ನಳಾದಳು. ಆ ವಿಷ್ಣುವರ್ಧನ ನೃಪಾಲನ ಹಣೆಯ ಬರಹದಂತೆಯೇ ಸೂರ್ಯನು ಅಸ್ತಮಿಸಿದನು. ಆ ಚಕ್ರವರ್ತಿಯು ಅಜ್ಞಾನದಂತೆ ಕತ್ತಲೆಯು ಆವರಿಸಿತು. ಗಗನ ಸ್ಪರ್ಶಿಗಳಾಗುತ್ತಿರುವ ಆರ್ಯ ವೈಶ್ಯರ ಕೀರ್ತಿ ಕಲ್ಪಲತಾ ಸಮಯ ಮಂಜರಿಗಳಂತೆ ತಾರೆಗಳು ಮಿನುಗಿದವು. ವಾಸವಿಯನ್ನು ಬಂಧಿಸಲು ಬಂದ ವಿಕ್ರಮಕೇಸರಿಯು ಭಕ್ತನಾಗಿ ಪರಿವರ್ತಿತನಾಗುವುದು. ವಾಸವಿಯನ್ನು ಬಂಧಿಸುವುದಕ್ಕೆ ಯುಕ್ತ ಸಮಯಕ್ಕಾಗಿ ಎದುರು ನೋಡುತ್ತಿದ್ದ ವಿಷ್ಣುವರ್ಧನನ ಸೇನಾಧಿಪತಿಯಾದ ವಿಕ್ರಮಕೇಸರನು ಒಳ್ಳೆಯ ಅವಕಾಶವನ್ನು ನೋಡಿ ಆಗಮಿಸಿದನು. ಅವನು ಕಳ್ಳನಂತೆ ದೇವಾಲಯದೊಳಗೆ ಪ್ರವೇಶಿಸಿದನು. ಅಲ್ಲಿ ಏಕಾಂತದಲ್ಲಿ ಧ್ಯಾನ ನಿಮಗ್ನಳಾಗಿ ಮೂರ್ತಿರ್ಭವಿಸಿದ ಪ್ರಶಾಂತತೆಯಂತಿರುವ ವಾಸವಿಯನ್ನು ವೀಕ್ಷಿಸಿದನು. ಆಕೆಯನ್ನು ಬಂಧಿಸಲು ಮುನ್ನಡಿ ಇಡುವಷ್ಟರಲ್ಲಿ ಆಕಸ್ಮಿಕವಾಗಿ ಆಕೆಯ ಶರೀರದಿಂದ ಕೋಟಿ ಮಿಂಚುಗಳಂತಿರುವ ಪ್ರಕಾಶವು ಒಮ್ಮೆಗೆ ಪ್ರಕಟವಾಯಿತು. ದುರ್ನಿರೀಕ್ಷವಾದ ಆ ಅದ್ಭುತ ಕಾಂತಿಯನ್ನು ವಿಕ್ರಮಕೇಸರಿಯು ನೋಡದಾದನು. ಕಣ್ಣುಗಳಿಗೆ ಮಬ್ಬು ಆವರಿಸಿತು. ಎಲ್ಲ ಕಡೆ ಬರೀ ಕತ್ತಲೆ. ಅವನೀಗ ಪ್ರಪಂಚವೆಲ್ಲವನ್ನೂ ಅಂಧಕಾರಮಯವಾಗಿ ಕಂಡಿತು. ನೇತ್ರಗಳಲ್ಲಿ ಅಸಹನೀಯವಾದ ಉರಿ, ನೋವು ಕಾಣಿಸಿಕೊಂಡಿತು. ನಾನು ಕುರುಡನಾದೆನೆಂದು ಗ್ರಹಿಸಿದನು. ತನ್ನ ದುಶ್ಚರ್ಯೆಗೆ ಅದು ತಕ್ಕ ಫಲವೆಂದು ನಿಶ್ಚಯಿಸಿಕೊಂಡನು. ಕೂಡಲೇ ವಾಸವಿ ಕನ್ಯಕೆಯ ಚರಣಗಳಲ್ಲಿ ಮಣಿದು ಘೋರವಾಗಿ ವಿಲಪಿಸತೊಡಗಿದನು. ಅಮ್ಮ, ಓ ವಾಸವಿ ಕನ್ಯಕ ದೇವಿಯೇ, ನೀನು ಜಗನ್ಮಾತೆಯಾದ ಆದಿಪರಾಶಕ್ತಿ. ಅಖಿಲ ಜೀವಿಗಳನ್ನು ನಿನ್ನ ಮಾಯಾಪಾಶದಿಂದ ಬಂಧಿಸಿ ಆಟದ ಗೊಂಬೆಗಳಂತೆ ಆಡಿಸುವ ಪರಾಶಕ್ತಿಯಾದ ನಿನ್ನನ್ನು ಅತ್ಯಂತ ಅಲ್ಪನಾದ ನಾನು ಬಂಧಿಸಲು ಅಜ್ಞಾನವಶನಾಗಿ ಹವಣಿಸಿದೆ. ಬ್ರಹ್ಮಚಾರಿಗಳಿಗೆ ಅರಿಯಲು ಶಕ್ಯವಾದ ನಿನ್ನ ಮಹಿಮೆಯನ್ನು ತಿಳಿದುಕೊಳ್ಳಲು
ಮಾತೆ, ನನ್ನ ಪಾಪಕ್ಕೆ ಪರಿಹಾರವಿಲ್ಲ. ಆದರೂ ಕರುಣಾ ಸಮುದ್ರಳಾಗಿರುವ ನೀನು ನನ್ನ ಮೇಲೆ ಕನಿಕರಿಸು, ನನ್ನ ದೋಷಗಳನ್ನು ಮನ್ನಿಸು, ನನಗೆ ಜ್ಞಾನ ದೃಷ್ಟಿಯನ್ನು ಪ್ರಸಾದಿಸು. ಅಬ್ಬಾ, ಆ ಅಸಹನೀಯವಾದ ಈ ಬಾಧೆಯನ್ನು ಉಪಶಮನಗೊಳಿಸಿ ರಕ್ಷಿಸು, ಇಲ್ಲವೇ ನನ್ನನ್ನು ಕೂಡಲೇ ಶಿಕ್ಷಿಸಿ ದಾಟಿಸು. ಹೇ ಪರಾಶಕ್ತಿ, ನಿನಗೆ ನಮನಗಳು. ಹೇ ಸರ್ವಲೋಕ ಶರಣ್ಯೇ, ನನ್ನನ್ನು ಕಾಪಾಡು ಎಂದು ದೀನಾತಿದೀನನಾಗಿ ವಿಧವಾಗಿ ಪ್ರಾರ್ಥಿಸಿದನು. ಆಗ ಶರಣಾಗತ ರಕ್ಷಕಿಯಾದ ವಾಸವಿ ಕನ್ಯಕೆಯು ಅವರನ್ನು ನೋಡಿ, ಕುಮಾರ ವಿಕ್ರಮಕೇಸರಿ, ಪಶ್ಚಾತ್ತಾಪಕ್ಕೆ ಮೀರಿದ ಪ್ರಾಯಶ್ಚಿತ್ತವಿಲ್ಲ. ನಿನಗೆ ದೃಷ್ಟಿಯನ್ನು ಪ್ರಸಾದಿಸುತ್ತಿರುವೆ. ನಿರಂತರವೂ ದೇವಿ ಧ್ಯಾನ ಮಗ್ನನಾಗಿ ಕೀರ್ತಿವಂತನಾಗಬಲ್ಲೆ ಎಂದು ಆಶೀರ್ವದಿಸಿದಳು. ಕೂಡಲೇ ವಿಕ್ರಮಕೇಸರಿಗೆ ಅಂಧತ್ವವು ನಿವಾರಿಸಲ್ಪಟ್ಟಿತು. ಅವನು ಪ್ರಶಾಂತ ಪ್ರಸನ್ನ ಮೂರ್ತಿಯಾದ ವಾಸವಿಯನ್ನು ವೀಕ್ಷಿಸಿ ಪರಿಪರಿ ವಿಧಗಳಲ್ಲಿ ಸ್ತುತಿಸಿ ಆಕೆಗೆ ಪರಮ ಭಕ್ತನಾಗಿ ಪರಿವರ್ತನೆಗೊಂಡನು. ಬಳಿಕ ಆ ದೇವಿಯ ಅನುಮತಿ ಪಡೆದು ತನ್ನ ನೆಲೆಗೆ ಹೊರಟು ಹೋದನು. ಆತ್ಮಾರ್ಪಣೆಗೆ ಸಂಸಿದ್ಧರಾದ ಆರ್ಯವೈಶ್ಯರ ನಗರ ಪ್ರದಕ್ಷಿಣೆ. ಮರುದಿನ ಉದಯ ಸಮಯದಲ್ಲಿ ಆರ್ಯವೈಶ್ಯರೆಲ್ಲರೂ ಗುರು ಭಾಸ್ಕರಾಚಾರ್ಯರು ಹೇಳಿದಂತೆ ಅಭ್ಯಂಜನ ಸ್ನಾನ ಮಾಡಿ ಜ್ಞಾನ, ತ್ಯಾಗ, ವೈರಾಗ್ಯ ಚಿಹ್ನೆಗಳಾದ ಸಂಧ್ಯಾರುಣ ವರ್ಣದ ಕಾಷಾಯ ವಸ್ತ್ರಗಳನ್ನು ಧರಿಸಿದರು. ಆಶ್ರಿತರಿಗೆ, ವಿಪ್ರರಿಗೆ ಅನೇಕ ಬಗೆಯ ದಾನಗಳನ್ನಿತ್ತು ವಿಂಧ್ಯವಾಸಿನಿ ದೇವಾಲಯಕ್ಕೆ ಬಂದು ಪರಾಂಬಿಕೆಯನ್ನು ಅಚಲ ಭಕ್ತಿಯಿಂದ ಅರ್ಚಿಸಿ ವಾಸವಿ ಕನ್ಯಕಾಮಣಿಯೊಡಗೂಡಿ ನಗರ ಪ್ರದಕ್ಷಿಣೆಗಾಗಿ ಹೊರಟರು. ವೈಶ್ಯ ರಾಜ ಬಂಧುಗಳು, ಅಧಿಕಾರಿಗಳು ರಥಗಜ ತುರಗಗಳನ್ನು ಅಧಿರೋಹಿಸಿದರು. ರಾಜಕುಮಾರಿಯಾದ ವಾಸವಿಯನ್ನು ರತ್ನಮಯ ಪಲ್ಲಕ್ಕಿಯಲ್ಲಿ ಎತ್ತಿಕೊಂಡು ನಗರೇಶ್ವರಾಲಯವನ್ನು ಸೇರಿಕೊಂಡರು. ಅಲ್ಲಿ ಗೌರಿ ನಗರೇಶ್ವರರಿಗೆ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕಗಳಾದ್ದರಿಂದ ಸಮಸ್ತ ರಾಜೋಪಚಾರ ಪೂಜೆ ದೇವೋಪಚಾರ ಮಾಡಿಸಿ ಕೋನ ಕಮಲ ಜನಾರ್ದನ ದೇವಾಲಯಗಳಿಗೆ ಆಗಮಿಸಿದರು. ಅಲ್ಲಿ ಲಕ್ಷ್ಮೀನಾರಾಯಣರನ್ನು ಅಪೂರ್ವ ಭಕ್ತಿ ಶ್ರದ್ಧೆಗಳಿಂದ ಅರ್ಚಿಸಿ ಮಂಗಳನಾದಗಳೊಡನೆ ಭೇರಿ ಮೃದಂಗ ಧ್ವನಿ ಸಹಿತ ವಂದಿ ಮಾಗದ ವೈತಾಳಿಕರ ಸ್ತೋತ್ರ ಪಾಠಗಳೊಡನೆ ವೀಣಾ, ವೇಣು, ಮೃದಂಗ ವಾದ್ಯಗಾನದೊಡನೆ ವೇದಾಂಗ ವೇದಾತ್ತರಾದ ವಿಪ್ರವರರ ಮಂತ್ರಘೋಷದೊಡನೆ ನಗರ ಪ್ರದಕ್ಷಿಣೆ ಮಾಡಿ ಗೌತಮೀ ತೀರದಲ್ಲಿರುವ ಭಾಸ್ಕರಾಚಾರ್ಯರ ಆಶ್ರಮವನ್ನು ಸೇರಿದರು. ಭಾಸ್ಕರಾಚಾರ್ಯರು ಬ್ರಹ್ಮಕುಂಡ ಸಮೀಪದಲ್ಲಿರುವ ಸುವಿಶಾಲವಾದ ಮೈದಾನದಲ್ಲಿರುವ ಅಗ್ನಿಚಕ್ರ ಪ್ರದೇಶದಲ್ಲಿ ಜರುಗಿದ ಕುಂಡ ನಿರ್ಮಾಣ ವಿಧಾನವನ್ನು ತಿಳಿಸಿ ಅಲ್ಲಿ ವೈಶ್ಯರು ಆಚರಿಸಬೇಕಾದ ಭವಿಷ್ಯ ಕಾರ್ಯಗಳನ್ನು ಕುರಿತು ವಿಶದವಾಗಿ ವಿವರಿಸಿದರು. ವಿಷ್ಣುವರ್ಧನಿಗೆ ಅಪಶಕುನ ಉಂಟಾದವು. ಹೀಗೆ ವಿವರಿಸುತ್ತಿದ್ದ ಸಾಲಂಕಾಯನ ಮಹರ್ಷಿಯೊಡಗೂಡಿ ಮಣಿಗುಪ್ತಾದಿಗಳು, ಹೇ ಗುರುವರೆಣ್ಯ, ವೈಶ್ಯರ ಅಗ್ನಿ ಪ್ರವೇಶದ ಬಗ್ಗೆ ವಿಕ್ರಮಕೇಸರಿಯಿಂದ ಕಳಿಸಲ್ಪಟ್ಟಿ ವಾರ್ತೆಯನ್ನು ಕೇಳಿ ಚಕ್ರವರ್ತಿಯು ಸುಮ್ಮನಿದ್ದಾನೆಯೇ? ಏನು ಮಾಡಿದನು? ದಯವಿಟ್ಟು ವಿವರಿಸಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಹೀಗೆ ಉತ್ತರಿಸಿದರು. ಹೇ ವೈಶ್ಯೋತ್ತಮರೇ, ಪದ್ಮಶಯನದಲ್ಲಿ ವಿಷ್ಣುವರ್ಧನ ಚಕ್ರವರ್ತಿಗೆ ವಿಕ್ರಮಕೇಸರಿಯು ಕಳಿಸಿದ ವಾರ್ತೆಯು ತಲುಪಲು ಅವನು ಅತ್ಯಂತ ಕ್ರೋಧಾವೇಶಪೂರ್ಣನಾಗಿ ತನ್ನ ವಿಜಯಸಿಂಹನೆಂಬ ಮಂತ್ರಿಯನ್ನು ಕರೆದು, ಎಲೈ ಅಮಾತ್ಯವರ್ಯ, ನೀವು ಕೂಡಲೇ ಚದುರಂಗ ಬಲದೊಡನೆ ಪೆನುಗೊಂಡೆಗೆ ಹೋಗಿ ಆ ವೈಶ್ಯರ ಅಗ್ನಿ ಪ್ರವೇಶ ಕಾರ್ಯಕ್ರಮವನ್ನು ನಿಲ್ಲಿಸಿ ಅವನನ್ನು ಬಂಧಿಗಳನ್ನಾಗಿ ಮಾಡಿರಿ. ನಾಳೆಯ ಪ್ರಭಾತ ವೇಳೆಗೆ ನಾವು ಪೆನುಗೊಂಡೆಗೆ ಹೊರಡುವೆವು. ವಾಸವಿಯನ್ನು ರಾಕ್ಷಸ ವಿವಾಹ ರೀತ್ಯ ವಿವಾಹವಾಗುವೆವು ಎಂದು ಆಜ್ಞಾಪಿಸಿ ಕಳಿಸಿದನು. ಬಳಿಕ ವಿಷ್ಣುವರ್ಧನ ಚಕ್ರವರ್ತಿಯ ಅಂತಃಪುರವನ್ನು ಸೇರಿದನು. ಅವನಿಗೆ ವಿಪರೀತ ಹಸಿವಾಯಿತು. ಅಂತಃಪುರ ಕಾಂತೆಯರು ವಜ್ರ ವೈಡೂರ್ಯ ಖಚಿತವಾದ ಕಾಂಚನ ಪಾತ್ರೆಗಳಲ್ಲಿ ಸುವಾಸನಯುಕ್ತ ಷಡ್ರಸೋಪೇತವಾದ ಭೋಜನವನ್ನು ತಂದಿರಿಸಿದರು. ರಾಜರು ಭುಜಿಸಲಾರಂಭಿಸಿದನು. ಕೂಡಲೇ ಆ ಭೋಜನ
ಪದಾರ್ಥಗಳೆಲ್ಲ ದುರ್ಗಂಧಯುಕ್ತವಾಗಿ, ದುರ್ಮಾಂಸಮಯವಾಗಿ, ರಕ್ತಯುತವಾಗಿ, ಅಶುದ್ಧಕರವಾಗಿ ಕಾಣಿಸಿದವು. ಬಳಿಕ ಚಕ್ರವರ್ತಿಯು ಆ ಅನ್ನವನ್ನು ಬಿಟ್ಟು ದಾಹಗೊಂಡವನಾಗಿ ಕ್ಷೀರಪಾತ್ರೆಯನ್ನು ಕೈಯಲ್ಲಿ ಹಿಡಿದನು. ಆದರೆ ಆ ಪಾತ್ರೆಯಲ್ಲಿ ಹಾಲಿನಲ್ಲಿ ಅತ್ತಿತ್ತ ಹರಿದಾಡುವ ಹುಳುಗಳು ಕಾಣಿಸಿದವು. ಆಗ ವಿಷ್ಣುವರ್ಧನನು ಕ್ರೋಧಾವಿಷ್ಟನಾಗಿ ಆಹಾರ ಪಾನೀಯಗಳನ್ನು ತ್ಯಜಿಸಿ ಎದ್ದು ಭೋಜನ ಪದಾರ್ಥಗಳನ್ನು ಸಿದ್ಧಗೊಳಿಸಿ ಅಡಿಗೆಯವರನ್ನು ಕಠಿಣವಾಗಿ ಶಿಕ್ಷಿಸ ಹೊರಟನು. ಅವರು ಭಯಕಂಪಿತರಾಗಿ, ಮಹಾಪ್ರಭು, ನಾವು ಅನುದಿನದಂತೆಯೇ ರುಚಿಯಾಗಿ ಶುಚಿಯಾಗಿ ಇರುವಂತೆ ಆ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿದೆವು. ನಾವು ಯಾವ ಪಾಪವನ್ನು ಅರಿಯುವೆವು, ಪ್ರಮಾಣ ಮಾಡಿ ಹೇಳುತ್ತಿರುವೆವು ಎಂದು ಪ್ರಭುವಿನ ಪಾದಗಳ ಮೇಲೆ ಬಿದ್ದು ಪ್ರಾಣರಕ್ಷಣೆಗಾಗಿ ಬೇಡಿಕೊಂಡರು. ಚಕ್ರವರ್ತಿಯು ಜರುಗಿದ ವಿಪರೀತ ಪರಿಣಾಮಗಳನ್ನು ಕುರಿತು ಚಿಂತಿಸುತ್ತಾ ಶಯನಾಗಾರವನ್ನು ಸೇರಿ ತಲ್ಪದ ಮೇಲೆ ಮಲಗಿದನು. ಅವನ ಮನಸ್ಸೆಲ್ಲವೂ ವಿಕಲ್ಪಗೊಂಡಿತು. ಅಷ್ಟರಲ್ಲಿ ಅವನಿಗೆ ಸ್ವಪ್ನದಲ್ಲಿ ಕರಾಳಮುಖ, ಶೂಲಹಸ್ತ, ಚತುರ್ಭುಜಗಳು, ಕಾಡಿಗೆಯ ಬೆಟ್ಟದಂತಿರುವ ಕರ್ರನೆಯ ಶರೀರ ಕಾಂತಿ, ಘೋರವಾದ ದಂಷ್ಟ್ರಗಳುಳ್ಳ ವಿಕೃತಕಾರಿಣಿಯಾದ ಕಾಳಿಕಾ ಮಾತೆಯು ಸಾರ್ವಭೌಮನ ಶಿರಸ್ಸನ್ನು ಶೂಲದಿಂದ ಇರಿಯುತ್ತಿರುವಂತೆಯೂ ಪಾದಗಳಿಂದ ಅವನ ಎದೆಯನ್ನು ಕತ್ತನ್ನು ತುಳಿಯುತ್ತಲಿರುವಂತೆಯೂ ಗೋಚರಿಸಿತು. ಚಕ್ರವರ್ತಿಯು ಭಯಭೀತನಾಗಿ ನಡುಗುತ್ತಾ ಥಟ್ಟನೆ ಎದ್ದು ಹಾಹಾಕಾರ ಮಾಡಿದನು. ಅದನ್ನು ಕೇಳಿ ಅಂತಃಪುರದ ಪರಿವಾರದವರೆಲ್ಲ ಓಡೋಡಿ ಬಂದು ಈ ವಾರ್ತೆಯನ್ನು ಕೇಳಿ ಸೇನಾಧಿಪತಿಗಳು, ಮಂತ್ರಿಗಳು ಸಹ ಬಂದರು. ಚಕ್ರವರ್ತಿಗೆ ಉಂಟಾದ ಈ ವಿಚಿತ್ರಾನುಭವಗಳು ತಮ್ಮ ಪ್ರಭುವಿನಲ್ಲಿ ಉದಿಸಿದ ಆಂದೋಲನ ಆಧಿಕ್ಯತೆಯನ್ನು ಏರ್ಪಟ್ಟವೆಂದು ನಿರ್ಣಯಿಸಿ ಶಾಂತಿಗಾಗಿ ಗ್ರಾಮದ್ವಾರ ಸೀಮೆಗಳ ಶಕ್ತಿಗಳಿಗೂ ದೇವತೆಗಳಿಗೂ ಅನೇಕ ವಿಧವಾದ ಜೀವ ಬಲಿಗಳನ್ನು ಸಮರ್ಪಿಸಲು ಏರ್ಪಾಟುಗಳನ್ನು ಮಾಡಿದರು. ಅನಂತರ ವಿಷ್ಣುವರ್ಧನನನ್ನು ಸ್ವಸ್ಥಚಿತ್ತನಾಗಿ ಪೆನುಗೊಂಡೆ ಪಟ್ಟಣಕ್ಕೆ ಹೊರಡಲು ಅನುವಾದನು. ಪೆನುಗೊಂಡಿಗೆ ಮುತ್ತಿಗೆ ಹಾಕಿದ ವಿಜಯಸಿಂಹನಿಗೆ ಎದುರುಗೊಂಡ ವಿಕ್ರಮಕೇಸರಿಯು ಅವನಿಂದ ಹತನಾಗುವುದು. ಇಲ್ಲಿ ಚಕ್ರವರ್ತಿಯಿಂದ ಕಳುಹಿಸಲ್ಪಟ್ಟು ಪೆನುಗೊಂಡೆಗೆ ಸೈನ್ಯ ಸಮೇತನಾಗಿ ತಾನೂ ಮೊದಲೇ ಬಂದ ವಿಜಯಸಿಂಹನು ಪೆನುಗೊಂಡೆ ನಗರಕ್ಕೆ ಮುತ್ತಿಗೆ ಹಾಕಿದನು. ವಾಸವಿ ಕನ್ಯಕೆಯ ಭಕ್ತರಾಗಿ ಪರಿವರ್ತನೆಗೊಂಡ ವಿಕ್ರಮಕೇಸರಿಯು ಮತ್ತು ತನ್ನ ಸಾವಿರಾರು ಸೈನಿಕರು ಆರ್ಯ ವೈಶ್ಯರ ಅಹಿಂಸಾ ದೀಕ್ಷೆಗೆ ಭಂಗ ಬರದಂತೆ ಕಾಪಾಡಲು ವಿಜಯಸಿಂಹನ ಸೈನ್ಯಗಳನ್ನು ನಗರದ ಹೊರಭಾಗದಲ್ಲಿಯೇ ತಡೆದರು. ಅನಂತರ ವಿಕ್ರಮಕೇಸರಿಯು ಹೊಸದಾಗಿ ಬಂದ ಚಕ್ರವರ್ತಿಯ ಸೈನ್ಯಗಳಿಗೆ ಪೆನುಗೊಂಡೆಯಲ್ಲಿ ಜರುಗಿದ ವೃತ್ತಾಂತವನ್ನು, ವಾಸವಿ ಕನ್ಯಕೆಯ ಮಹತ್ವವನ್ನು, ವೈಶ್ಯರ ಅಹಿಂಸಾ ವ್ರತದೀಕ್ಷೆಯನ್ನು ಕುರಿತು ಸವಿವರವಾಗಿ ಭಿನ್ನವಿಸಿಕೊಂಡು ದುಷ್ಟನಾದ ಚಕ್ರವರ್ತಿಗಾಗಿ ಪಾಪ ಮಾಡಲೆಳೆಸಲು ಹೋಗಬಾರದೆಂದು ಪ್ರಾರ್ಥಿಸಿದನು. ವಿಕ್ರಮಕೇಸರಿಯು ಹೇಳಿದ ವಿಷಯಗಳನ್ನು ಕೇಳಿ ವಿಜಯಸಿಂಹನ ಸೈನಿಕರೆಲ್ಲರೂ ತಮ್ಮ ಚಕ್ರವರ್ತಿಯನ್ನು ದೂಷಿಸುತ್ತಾ ವಾಸವಿ ಕನ್ಯಕೆಯ ಭಕ್ತರಾಗಿ ಪರಿವರ್ತನೆಗೊಂಡರು. ಆದರೆ ವಿಜಯಸಿಂಹನು ಮಾತ್ರ ಕನ್ಯಕೆಯೊಳ್ಳೆದ್ದು ನಿರಾಯುಧನಾಗಿ ವಿಕ್ರಮಕೇಸರಿಯ ಮೇಲೆ ಅಕಸ್ಮಾತ್ತಾಗಿ ಎರಗಿ ಅವನನ್ನು ಮತ್ತೆ ಕೆಲವು ಮಂದಿ ಸೈನಿಕರನ್ನು ವಧಿಸಲ್ಪಟ್ಟನು. ಅನ್ಯಾಯವಾದ ಈ ಕ್ರೂರ ಕೃತ್ಯವನ್ನು ನೋಡಿದ ಸೈನಿಕರ ಹೃದಯಗಳು ಕ್ರೋಶಗಳಿಂದ ಭಗ್ಗನೆ ಉರಿದು ಹೋದವು. ಅವರೆಲ್ಲರೂ ಉನ್ವೃತ್ತರಂತೆ ವಿಜೃಂಭಿಸಿ ವಿಜಯಸಿಂಹನನ್ನು ಸುತ್ತಲೂ ಮುತ್ತಿ ಆ ದುಷ್ಟನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಬಳಿಕ ಅವರೆಲ್ಲರೂ ವೈಶ್ಯರ ತ್ಯಾಗ ದೀಕ್ಷೆಯನ್ನು, ವಾಸವಿ ಕನ್ಯಕಾ ಮಹತ್ವವನ್ನು ಸಾವಿರ ಬಾಯಿಗಳಿಂದ ಕೀರ್ತಿಸುತ್ತಾ ವೈಶ್ಯರು ಸಮಾವಿಷ್ಟರಾಗಿದ್ದ ಭಾಸ್ಕರಾಚಾರ್ಯರ ಆಶ್ರಮ ಪ್ರಾಂಗಣ ಸೇರಿದರು. ವಿಕ್ರಮಕೇಸರಿ ವಂಶೀಯರು ವೀರ ಮುಷ್ಟಿಗಳಾಗಿ ಪ್ರಸಿದ್ಧರಾಗುವಿಕೆ. ನಡೆದ ವೃತ್ತಾಂತವನ್ನೆಲ್ಲ ಕೇಳಿದ ವಾಸವಿ ಕನ್ಯಕೆಯು ವೈಶ್ಯರನ್ನು ನೋಡಿ, ಓ ಮಹಾವೈಶ್ಯರೇ, ನಮಗಾಗಿ ಪ್ರಾಣಾರ್ಪಣೆ ಮಾಡಿದ ವಿಕ್ರಮಕೇಸರಿಗೂ ಅವನ ವೀರಭಟರಿಗೂ ವೈಶ್ಯಕುಲವೆಷ್ಟೋ ಋಣಿಯಾಗಿದೆ. ಇನ್ನು ಮುಂದೆ ಈ ವೀರಭಟರು ವಂಶಜರು ವೀರಮುಷ್ಟಿಗಳೆಂಬ ಹೆಸರಿನಲ್ಲಿ ಪ್ರಸಿದ್ಧರಾಗುವರು. ವಂಶಪಾರಂಪರ್ಯವಾಗಿ ಅವರ ಕುಟುಂಬಗಳನ್ನು ವೈಶ್ಯರು ಪೋಷಿಸುತ್ತಿರಬೇಕು.
ವೀರಮುಷ್ಟಿಗಳು ವೈಶ್ಯರು ಶುಭ ಕಾರ್ಯಗಳಲ್ಲಿ ತಮ್ಮ ತ್ಯಾಗ ವೀರ ಲಾಂಛನಗಳಿಂದ ಕೂಡಿದ ಪ್ರಭೆಗಳನ್ನು ಕಟ್ಟಿಕೊಂಡು ಬಂದು ವೈಶ್ಯರಿಗೆ ಸೇವೆ ಸಲ್ಲಿಸುತ್ತಿರಬೇಕು. ಇದು ಮುಂದೆ ವೈಶ್ಯರಿಗೆ ಕುಲಾಚಾರವಾಗಿ ವರ್ಧಿಸುವುದು ಎಂದು ಪ್ರಕಟಿಸಿದರು. ಆಗ ಅಲ್ಲಿದ್ದ ಪ್ರಜಾ ಸಮೂಹವೆಲ್ಲ ಆಶ್ಚರ್ಯಚಕಿತವಾಗಿ ಶ್ರೀ ವಾಸವಿ ಕನ್ಯಕಾದೇವಿ ಪ್ರಬೋಧಿಸಿದ ಅಹಿಂಸಾಯುತ ನೂತನ ರಣ ವಿಧಾನ ಪ್ರಭಾವವನ್ನು, ಸಾವಿರಾರು ಸೈನಿಕರಲ್ಲಿಯ ದುಷ್ಟತ್ವವು ಅಳಿಯಿತು, ಹಿಂಸಾ ಪ್ರವೃತ್ತಿ ನಾಶವಾಯಿತು, ತ್ಯಾಗ ಶಕ್ತಿಯು ವೃದ್ಧಿಗೊಂಡಿತು. ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಶ್ರೀ ವಾಸವಿ ಕನ್ಯಕೆಯು ತೋರಿಸಿದ ಈ ವಿನೂತನ ಮಾರ್ಗವೇ ಪ್ರಪಂಚಕ್ಕೆ ಅನುಸರಣೀಯವೂ ಆಚರಣೀಯವೂ ಆದರ್ಶಪ್ರಾಯವೂ ಸರ್ವೋತ್ತಮವೂ ಎಂದು ಎಲ್ಲರೂ ಮುಕ್ತಕಟ್ಟದಿಂದ ಕೀರ್ತಿಸುತ್ತಾ ಅಮರರಾದ ವೀರಮುಷ್ಟಿಗಳ ಹೆಸರಿನಲ್ಲಿಯೂ ಆದಿ ಪರಾಂಬಿಕಾ ಅವತಾರಿಣಿಯಾದ ವಾಸವಿ ಕನ್ಯಕೆ ಹೆಸರಿನಲ್ಲಿಯೂ ದಶ ದಿಶೆಗಳು ಮೊಳಗುವಂತೆ ವಿಜಯಘೋಷ ಮಾಡಿದರು. 102 ಗೋತ್ರಗಳ ಆರ್ಯವೈಶ್ಯ ಅಗ್ನಿಪ್ರವೇಶಕ್ಕೆ ಸಂಸಿದ್ಧತೆ, ಅಗ್ನಿದೇವನ ಉದಾಸೀನತೆ. ಅನಂತರ ಆರ್ಯವೈಶ್ಯರು ಅನ್ಯ ಪ್ರಜೆಗಳು ಬ್ರಹ್ಮಕುಂಡಕ್ಕೆ ಅನತಿ ದೂರದಲ್ಲಿರುವ ಆತ್ಮಾಹುತಿ ಯಜ್ಞಶಾಲೆಗೆ ಹೊರಟರು. ಸಕಲ ಪ್ರಾಣಿ ಭಯಂಕರನಾದ ಅಗ್ನಿಹೋತ್ರನು ಸಮಸ್ತ ಅಗ್ನಿಕುಂಡಗಳಲ್ಲಿ ಭಯಂಕರ ಜ್ವಾಲಾಮಾಲೆಗಳಿಂದ ಮೇಲೇರಿ ಆಕಾಶವನ್ನು ಮುಟ್ಟುವ ಜ್ವಾಲೆಗಳಿಂದ ಪ್ರಕಾಶಿಸುತ್ತಿದ್ದನು. ಶ್ರೀ ವಾಸವಿ ಕನ್ಯಕೆಯು ಆದರ್ಶಮಯ ಜೀವನವನ್ನು ನಡೆಸುವುದಕ್ಕೆ ಅನುವಾದ ಧರ್ಮಸಾರವನ್ನು ಉಪದೇಶಿಸಿ ಆತ್ಮೀಯರೆಲ್ಲರಿಂದ ಬೀಳ್ಕೊಂಡಳು. ಆಕೆಯ ಆದೇಶವನ್ನು ಅನುಸರಿಸಿ 102 ಪುಣ್ಯ ದಂಪತಿಗಳು ಕುಂಡಗಳನ್ನು ನಿರ್ಮಿಸಿ ಮಲ್ಹರನು ತಮಗಾಗಿ ನಿರ್ದೇಶಿಸಲ್ಪಟ್ಟಿದ್ದ ಅಗ್ನಿಕುಂಡಗಳನ್ನು ಸಮೀಪಿಸಿದರು. ಅವರು ತಮ್ಮ ತಮ್ಮ ಕುಂಡಗಳಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಅಗ್ನಿಯನ್ನು ಪ್ರವೇಶಿಸುವುದಕ್ಕೆ ಸಂಸಿದ್ಧರಾಗಿ ನಿಂತರು. ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ಆ ಅಗ್ನಿಕುಂಡಗಳ ಮಧ್ಯೆ ಸಮಸ್ತ ಗ್ರಹೋಪಗ್ರಹಗಳ ಮಧ್ಯೆ ಬೆಳಗುತ್ತಿರುವ ಪರಾಶಕ್ತಿಯಂತೆ ಶೋಭಿಸುತ್ತಾ ವಾಸವಿ ಕನ್ಯಕೆಯು ತನಗಾಗಿ ಸಿದ್ಧಗೊಳಿಸಿದ್ದ ಪ್ರಧಾನ ಅಗ್ನಿಕುಂಡದ ಬಳಿ ಧ್ಯಾನ ನಿಮಗ್ನಳಾಗಿ ನಿಂತಳು. ಆಗ ಅಗ್ನಿಹೋತ್ರನು ತನ್ನ ದಹನ ಸಾಮರ್ಥ್ಯವನ್ನು ಆ ಕ್ಷಣದಲ್ಲಿ ತೊರೆದು ತಣ್ಣಗಾಗಿ ಬಿಟ್ಟನು. ಆ ಬೆರಗಿನ ದೃಶ್ಯ ಕಂಡು ಜನರೆಲ್ಲರೂ ಹಿಗ್ಗಿದರು. ಆಗ ವಾಸವಿ ಕನ್ಯಕೆಯು ತಣ್ಣಗಾಗಿ ಹೋದ ಕುಂಡಗಳನ್ನು ನೋಡಿ ಅನಲದೇವನನ್ನು ಉದ್ದೇಶಿಸಿ, ಹೇ ಸ್ವಾಹಾವಲ್ಲಭ, ನೀನು ಕೂಡಲೇ ಪ್ರತ್ಯಕ್ಷನಾಗಿ ನನಗೆ ಸಾನ್ನಿಧ್ಯವನ್ನು ಕೊಡುವಂಥವನಾಗಲಿ ಎಂದು ಆದೇಶಿಸಿದಳು. ಆಗ ಅಗ್ನಿಹೋತ್ರನು ಮತ್ತಾರಿಗೂ ಕಾಣದವನಾಗಿ ವಾಸವಿ ದೇವಿಗೆ ಮಾತ್ರವೇ ಕಾಣಿಸುತ್ತಾ, ಹೇ ಜಗನ್ಮಾತೆ, ಪರಾಶಕ್ತಿಯಾದ ನಿನ್ನನ್ನು ಧರ್ಮಪರಾಯಣರು ತ್ಯಾಗಮೂರ್ತಿಗಳೂ ಆದ ಈ ವೈಶ್ಯಶ್ರೇಷ್ಠರನ್ನು ನಾನು ದಹಿಸಲಾರೆನು. ಇಂತಹವರನ್ನು ದಹಿಸಿದ ಪಾಪವನ್ನು ನನ್ನನ್ನು ಕಟ್ಟಿಹಾಕಿ ಮುಗಿಸಿಬಿಡುವುದು. ಆದ್ದರಿಂದಲೇ ಮಹಾತ್ಮರ ತಂಟೆಗೆ ಹೋಗಲು ಭಯಪಡುತ್ತಿರುವೆ ಎಂದು ಎಲ್ಲರಿಗೂ ಕೇಳಿಸುವಂತೆ ನುಡಿದನು. ಆ ವಚನಗಳನ್ನು ಕೇಳಿದ ಸಮಸ್ತ ಜನರು ಆಶ್ಚರ್ಯಮಗ್ನ ಮಾನಸರಾದರು. ಅನಂತರ ವಾಸವಿ ಕನ್ಯಕೆಯು ಅಗ್ನಿಹೋತ್ರನೊಡನೆ, ಹೇ ಅಗ್ನಿದೇವ, ನೀನು ಸರ್ವಲೋಕವ್ಯಾಪಕನು, ಸರ್ವಭೂತಾಂತರಾತ್ಮನು, ಭೂತ ಭವಿಷ್ಯತ್ ವರ್ತಮಾನಗಳನ್ನು ಬಲ್ಲವನು. ಈಗ ಪೂರ್ವದಲ್ಲಿ ಕೈಲಾಸವಾಸಿಗಳಿದ್ದ ಸಿದ್ಧವೈಶ್ಯರು ಲೋಕ ಕಲ್ಯಾಣಾರ್ಥವಾಗಿ ಧರೆಯಲ್ಲಿ ಅವತರಿಸಿದರು. ಹಿಂದೆ ತ್ರಿಮೂರ್ತಿಗಳು ನಾನು ಇವರಿಗಿತ್ತ ವರಗಳನ್ನು ಅನುಸರಿಸಿ ಇವರಿಗೀಗ ಅಗ್ನಿಮುಖೇನ ಕೈವಲ್ಯವನ್ನು ಪ್ರಸಾದಿಸುತ್ತಿರುವೆ. ಭಂಡಾಸುರಾಂಶದಿಂದ ಹುಟ್ಟಿರುವ ವಿಷ್ಣುವರ್ಧನನ್ನು ನಿಮಿತ್ತವಾಗಿ ಮಾಡಿಕೊಂಡು ಈ ಕಲಿಯುಗದಲ್ಲಿ ಅಧರ್ಮ ದುಷ್ಟತ್ವಗಳನ್ನು ತ್ಯಾಗ ಅಹಿಂಸೆಗಳ ಪ್ರಭಾವದಿಂದ ಅಳಿಸಿಹಾಕಿ ವರ್ಣಾಶ್ರಮಗಳ ಆಚಾರಗಳನ್ನು ರಕ್ಷಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಏರ್ಪಟ್ಟ ನನ್ನ ಅವತಾರ ಕಾರ್ಯವು ಇಲ್ಲಿಗೆ ಮುಕ್ತಾಯಗೊಂಡಿತು. ಪಾಪಾತ್ಮನಾದ ವಿಷ್ಣುವರ್ಧನನ ಮರಣ ಸಮಯವು ಸಮೀಪಿಸುತ್ತಿದೆ. ಆದ್ದರಿಂದ ನೀನೂ ನನ್ನ ಆದೇಶಾನುಸಾರವಾಗಿ ನಿನ್ನ ಕರ್ತವ್ಯವನ್ನು ನಿರ್ವಹಿಸಲು ಕಾಲವನ್ನು ವಿಳಂಬ ಮಾಡಬೇಡ ಎಂದು ಆಜ್ಞಾಪಿಸಿದಳು.
ಆ ಬಳಿಕ ಅಲ್ಲಿರುವ ಪ್ರಜೆಗಳನ್ನು ಕಂಡು, ಹೇ ಭಕ್ತಶ್ರೇಷ್ಠರೇ, ಬ್ರಹ್ಮ ವಿಷ್ಣು ಮಹೇಶ್ವರರು, ವಾಣಿ ರಮಾ ಪಾರ್ವತಿ ಮೊದಲಾದ ಸಮಸ್ತ ದೇವತೆಗಳು ನಾನೇ ಆಗಿರುವೆ. ಇಷ್ಟೇ ಏಕೆ, ಸಮಸ್ತ ಚರಾಚರ ಸೃಷ್ಟಿಯೆಲ್ಲ ನನ್ನ ಏಕಾಂಶ ಸಂಭೂತವಾಗಿದೆ. ನಾನಲ್ಲದಿರುವುದು ಏನೂ ವಿಶ್ವಾಂತರಾಳದ ಇಲ್ಲವೆಂದು ತಿಳಿಯಿರಿ ಎಂದು ನುಡಿದಳು. ಆಗ ಜನರೆಲ್ಲರೂ, ಹೇ ದೇವದೇವೇಶ್ವರಿ, ವಿಶ್ವವೆಲ್ಲವೂ ನೀನೇ ಎಂದು ಹೇಳುತ್ತಿರುವೆ. ಅಪಾರ ಕರುಣಾಸಾಗರಿಯಾಗಿ ಅನಂತವಾದ ನಿನ್ನ ವಿಶ್ವರೂಪ ಸಂದರ್ಶನ ಭಾಗ್ಯವನ್ನು ನಮಗೆ ಉಂಟು ಮಾಡು ಎಂದು ಪರಿಪರಿ ವಿಧಗಳಲ್ಲಿ ಪ್ರಾರ್ಥಿಸಿದರು. ವಾಸವಿ ಕನ್ಯಕಾದೇವಿ ವಿಶ್ವರೂಪ ದರ್ಶನ. ಆಗ ಭಕ್ತ ವತ್ಸಲೆಯಾದ ಆ ಆದಿಕನ್ಯಕೆಯು, ಪ್ರಿಯಕುಮಾರರೇ, ಮಹಾ ತಪಸ್ಸಂಪನ್ನರಿಗೂ ಯೋಗಿವರರಿಗೂ ಸಮಸ್ತ ದೇವತೆಗಳಿಗೂ ಕೂಡ ನೋಡಲು ಶಕ್ಯವಾಗದ ನನ್ನ ವಿಶ್ವರೂಪವನ್ನು ಪ್ರಾಕೃತಿಕ ನೇತ್ರಗಳಿಂದ ನೀವು ದರ್ಶಿಸಲಾರಿರಿ. ಅನಂತ ತ್ಯಾಗಧನರಾದ ನಿಮ್ಮಲ್ಲಿಯ ವಾತ್ಸಲ್ಯದಿಂದ ನಿಮಗೆ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸುತ್ತಿದ್ದೇನೆ. ನನ್ನ ವಿಶ್ವರೂಪವನ್ನು ವೀಕ್ಷಿಸಿರಿ ಎಂದು ಪರಮಾದ್ಭುತವಾದ ತನ್ನ ವಿರಾಟ್ ಸ್ವರೂಪವನ್ನು ಪ್ರಕಟಗೊಳಿಸಲು ಸತ್ಯಲೋಕ ಶಿರಸ್ಸಾಗಿ, ಸೂರ್ಯ ಚಂದ್ರರೇ ನೇತ್ರಗಳಾಗಿ, ಸಮಸ್ತ ದಿಕ್ಕುಗಳು ಕರ್ಣಗಳಾಗಿ, ಸರ್ವ ವೇದಗಳು ವಾಕ್ಕುಗಳಾಗಿ, ಸಮಷ್ಟಿ ವಾಯುವು ಪ್ರಾಣವಾಗಿ, ಋಷಿಗಳಿಂದ ಅವ್ಯಕ್ತವೆಂದು ಕೀರ್ತಿಸಲ್ಪಡುವ ಸರ್ವಾತ್ಮಕ ಶುದ್ಧ ಚೈತನ್ಯವೇ ಹೃದಯವಾಗಿ, ಪೃಥ್ವಿಯು ಜಘನವಾಗಿ, ಭುವಲೋಕವು ನಾಭಿಯಾಗಿ, ನಕ್ಷತ್ರಲೋಕವು ವಕ್ಷಸ್ಥಲವಾಗಿ, ಮಹರ್ಲೋಕವು ಕಂಠವಾಗಿ, ಜನೋಲೋಕವು ಮುಖವಾಗಿ, ತಪೋಲೋಕವು ಲಲಾಟವಾಗಿ, ಇಂದ್ರಾದಿಲೋಕಪಾಲಕರು ಬಾಹುಗಳಾಗಿ, ಸಮಸ್ತ ಗಂಧವೇ ಘ್ರಾಣೇಂದ್ರಿಯವಾಗಿ, ಅಗ್ನಿಯು ಮೂರನೆಯ ನೇತ್ರವಾಗಿ, ಅಹೋರ ರಾತ್ರಿಗಳು ಕಣ್ರೆಪ್ಪೆಗಳಾಗಿ, ಸಮಸ್ತ ವಾರಿದಿಗಳು ರಸನೇಂದ್ರಿಯಾಧರವಾದ ದವಡೆಗಳಾಗಿ, ಸಮಸ್ತ ಜಲಗತವಾದ ರಸವು ನಾಲಿಗೆಯಾಗಿ, ಕಾಲಸ್ವರೂಪವಾದ ಮೃತ್ಯುವೇ ಕೋರೆ ದಾಡೆಗಳಾಗಿ, ಸ್ತ್ರೀ ಪುತ್ರಾದಿಗಳಲ್ಲಿರುವ ಮೋಹವೇ ಹಲ್ಲುಗಳಾಗಿ, ಮಹಾಮಾಯೆಯೇ ಹಾಸವಾಗಿ, ಸರ್ವಸೃಷ್ಟಿಯು ಆಕೆಯ ಕೆಳಗಣ್ಣೋಟವಾಗಿ, ಲಜ್ಜಾ ಲೋಭಗಳು ಮೇಲಿನ ಕೆಳಗಿನ ಅದರಗಳಾಗಿ, ಸೃಷ್ಟಿಕರ್ತನಾದ ಸಮಷ್ಟಿ ಪ್ರಜಾಪತಿಯೇ ಸಮುದ್ರಗಳು ಗರ್ಭವಾಗಿ, ಪರ್ವತ ಸಮುದಾಯವೆಲ್ಲ ಅಸ್ಥಿಗಳಾಗಿ, ನದಿಗೆಲ್ಲ ನೆರಳಾಗಿ, ಸಕಲ ವೃಕ್ಷ ಜಾತವೆಲ್ಲ ರೋಮಗಳಾಗಿ, ಬಾಲ್ಯ ಯೌವನ ಕೌಮಾರ್ಯ ವಾರ್ಧಕ್ಯಗಳು ಗಮನವಾಗಿ, ವ್ಯೋಮವೇ ಕೇಶಗಳಾಗಿ, ಉಭಯ ಸಂಧ್ಯೆಗಳು ವಸ್ತ್ರಗಳಾಗಿ ಶೋಭಿಸುವ ಆ ವಿರಾಟ್ ಸ್ವರೂಪವನ್ನು ಸತ್ವ ರಜಸ್ತಮೋಗುಣಗಳು ಮತ್ತು ಅವುಗಳ ಸಾಧನಗಳು, ವಿಷ್ಣು ಬ್ರಹ್ಮೇಶ್ವರರು ಮತ್ತು ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿಗಳಾಗಿ, ಅತಲದಿಂದ ಮೊದಲಾಗಿ ಪಾತಾಳ ಲೋಕದವರೆಗೂ ಇರುವ ಲೋಕಗಳು ಸೊಂಟದಿಂದ ಹಿಡಿದು ಪಾದಗಳವರೆಗಿನ ಅವಯವಗಳಾಗಿ ಪ್ರಕಾಶಿಸುತ್ತಿದ್ದ ಊಹಾತೀತವಾದ ಪರಾಶಕ್ತಿಯ ವಿಶ್ವರೂಪವನ್ನು ಭಕ್ತವರೇಣ್ಯರೆಲ್ಲರೂ ತಮಗೆ ಲಭಿಸಿದ ದಿವ್ಯ ದೃಷ್ಟಿಯಿಂದ ದರ್ಶಿಸಬಲ್ಲವರಾದರು. ಆ ವಿರಾಟ್ ರೂಪವು ಅನಂತ ಜ್ವಾಯೊಳಗೆ ಸಮಸ್ತ ಜೀವರಾಶಿಗಳು ಶೀಘ್ರಗತಿಯಿಂದ ಪ್ರವೇಶಿಸುತ್ತಿದ್ದವು. ಆ ವಿಶ್ವರೂಪಿಣಿಯು ಅನೇಕ ವಿಧ ಆಯುಧಗಳನ್ನು ಧರಿಸಿದ್ದಳು. ಅನಂತ ಕೋಟಿ ಸೂರ್ಯ ಪ್ರಕಾಶಯುಕ್ತಳಾಗಿ, ಅನಂತ ಶ್ರೀಶ ವಕ್ತ್ರ ನೇತ್ರ ಬಾಹೂರುಪಾದಗಳಿಂದ ವಿರಾಜಿಸುತ್ತಿದ್ದಳು. ಕೋಟ್ಯಾನುಕೋಟಿ ಮಿಂಚುಗಳು ಕಾಂತಿ ಸಹಿತಳಾಗಿ ದರ್ಶಿಸಲು ಕಷ್ಟವಾಗುವಂತೆ ಅತ್ಯಂತ ಭಯಾನಕವಾಗಿ ಬಹುವರ್ಣಗಳನ್ನು ಪ್ರಚರಿಸುತ್ತಾ ಪ್ರಕಾಶಿಸುತ್ತಿದ್ದಳು. ಆ ದೇವಿಯು ತನ್ನಲ್ಲಿ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತೋರಿಸಿದಳು. ಕಾಲಾಗ್ನಿ ಸ್ವರೂಪಳಾದ ಉಜ್ವಲ ಕಾಂತಿಯುಕ್ತವಾದ ಆಕೆಯ ವಿರಾಟ್ ದಂಷ್ಟ್ರಕಾರವನ್ನು ನೋಡಲಾರದೆ ಅಲ್ಲಿದ್ದ ಜನರೆಲ್ಲರೂ ಭಯದಿಂದ ಕಂಪಿತರಾಗಿ ಹಾಹಾಕಾರ ಮಾಡುತ್ತಾ
ಕಡೆಗೆ ಧೈರ್ಯ ವಹಿಸಿ ಗದ್ಗದ ನುಡಿಗಳಿಂದ ಈ ವಿಧವಾಗಿ ಸ್ತುತಿಸಿದರು. ಹೇ ಮಾತೆ, ನಮ್ಮ ಅಪರಾಧಗಳನ್ನು ಕ್ಷಮಿಸು. ಅನಂತವೂ ಅತ್ಯಂತ ಘೋರವೂ ಭಯಂಕರವೂ ಆದ ನಿನ್ನ ವಿಶ್ವರೂಪವನ್ನು ನೋಡುವುದರಿಂದ ಭೀತಚಿತ್ತರಾದೆವು. ಪಾಮರರಾದ ನಾವು ನಿನ್ನ ಮಹತ್ವವನ್ನು ಸ್ತುತಿಸಲು ಶಕ್ತರಲ್ಲ. ಹೇ ಬ್ರಹ್ಮ ಪ್ರಣವ ಶಕ್ತಿಯೇ, ಹೇ ಹ್ರೀಂಕಾರ ರೂಪಿಣಿಯೇ, ಸಮಸ್ತ ಜಗತ್ತುಗಳಿಗೆಲ್ಲ ನೀನೇ ಆಳುವವಳು. ಸರ್ವ ಉಪನಿಷತ್ತುಗಳ ಸಿದ್ಧ ಸಾರಾಂಶ ಸರ್ವ ಸ್ವರೂಪಿಣಿಯಾದ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಅಗ್ನಿ, ಸೂರ್ಯ, ಚಂದ್ರ, ಸಕಲ ಔಷಧಗಳು, ಸಮಸ್ತ ದೇವದಾನವ ಗಣಗಳು ಮುಂತಾದ ಸರ್ವ ಸೃಷ್ಟಿಗೆ ಜಗನ್ಮಾತೆಯಾಗಿ ಸರ್ವವೂ ನೀನೇ ಆಗಿ ರಾರಾಜಿಸುತ್ತಿರುವ ನಿನ್ನ ವಿಶ್ವರೂಪಕ್ಕೆ ನಮಸ್ಕಾರಗಳು. ಯಾರಿಂದ ಸಮುದ್ರಗಳು, ಪರ್ವತಗಳು, ನದಿಗಳು, ವೃಕ್ಷಗಳು, ರಸಗಳು, ಪಶುಗಳು, ಪಕ್ಷಿಗಳು ಮುಂತಾದವುವೆಲ್ಲವೂ ಉತ್ಪನ್ನವಾದವೋ ಆ ನಿನ್ನ ವಿಶ್ವರೂಪಕ್ಕೆ ನಮಸ್ಕಾರಗಳು. ಹೇ ಪರಮೇಶ್ವರಿ, ಲೋಕಾತೀತವಾಗಿ ಭಯಂಕರವಾಗಿರುವ ನಿನ್ನ ಈ ವಿಶ್ವರೂಪವನ್ನು ಹಿಂದೆಗೆದುಕೊಂಡು ಅತಿ ಮನೋಹರವಾದ ನಿನ್ನ ಹಿಂದಿನ ರೂಪವನ್ನು ನಮಗೆ ತೋರಿಸು ಎಂದು ಪ್ರಾರ್ಥಿಸಿದರು. ಈ ರೀತಿಯಲ್ಲಿ ಭೀತ ಹೊಂದಿದ್ದ ಸಮಸ್ತ ಭಕ್ತಜನರನ್ನು ನೋಡಿ ದಯಾಸಾಗರಿಯಾದ ಜಗನ್ಮಾತೆಯು ಘೋರವಾದ ತನ್ನ ವಿಶ್ವರೂಪವನ್ನು ಹಿಂದೆಗೆದುಕೊಂಡು ಸುಂದರವಾದ ತನ್ನ ವಾಸವಿ ಕನ್ಯಕಾ ರೂಪವನ್ನು ತೋರಿದಳು. ಅತೀವ ಕೋಮಲವಾದ ಅವಯವಗಳಿಂದ, ದಯಾಪೂರ್ಣ ನೇತ್ರಗಳಿಂದ ಕಿರುನಗೆ ಬೀರುತ್ತಾ ಮುಖ ಕಮಲದಿಂದ ಶೋಭಿಸುತ್ತಿದ್ದ ಆ ಸುಂದರ ರೂಪವನ್ನು ದರ್ಶಿಸಿ ಭಯರಹಿತರಾಗಿ ಶಾಂತಚಿತ್ತರಾಗಿ ಆ ಭಕ್ತಜನರು ಆನಂದಾತಿಶಯದಿಂದ ಆಕೆಗೆ ನಮಸ್ಕರಿಸಿದರು. ಆಗ ವಾಸವಿ ದೇವಿಯು, ಎಲೈ ಭಕ್ತರೇ, ನಿಮ್ಮಲ್ಲಿಯ ವಾತ್ಸಲ್ಯದಿಂದಾಗಿ ಲೋಕಾತೀತವಾದ ನನ್ನ ವಿಶ್ವರೂಪವನ್ನು ನಿಮಗೆ ತೋರಿಸಿದನು. 4 ವೇದಗಳನ್ನು ಸಾಂಗೋಪಾಂಗವಾಗಿ ಅಧ್ಯಯನ ಮಾಡುವುದರಿಂದಲೂ ಅಷ್ಟಾಂಗ ಯೋಗವನ್ನು ಸಾಧಿಸುವುದರಿಂದಲೂ ಮಹತ್ತರ ದಾನ ವ್ರತದಿಂದಲೂ ಘೋರವಾದ ತಪಸ್ಸಿನಿಂದಲೂ ಅನೇಕ ವ್ರತಗಳನ್ನು ನಡೆಸುವುದರಿಂದಲೂ ನನ್ನ ಕರುಣೆ ಇಲ್ಲದಿದ್ದರೆ ನನ್ನೀ ವಿಶ್ವರೂಪವನ್ನು ದರ್ಶಿಸಲು ಶಕ್ಯವಲ್ಲ. ಅಂಥ ನನ್ನ ಅದ್ಭುತ ರೂಪವನ್ನು ನೋಡಿ ನೀವೆಲ್ಲರೂ ಧನ್ಯರಾದಿರಿ. ನನ್ನ ದಿವ್ಯ ದರ್ಶನದಿಂದ ನಿಮ್ಮ ಪಾಪಗಳೆಲ್ಲ ನಶಿಸಿ ಹೋದವು. ಹೇ ಭಕ್ತವರೇಣ್ಯರೇ, ನಾನೀಗ ಅಗ್ನಿ ಪ್ರವೇಶ ಮಾಡುವೆನು. ನನ್ನ ಜೊತೆಯಲ್ಲಿ 102 ಗೋತ್ರಗಳ ಪುಣ್ಯ ದಂಪತಿಗಳು ಕೂಡ ಅಗ್ನಿಯಲ್ಲಿ ಪ್ರವೇಶಿಸುವರು. ಆ ಬಳಿಕ ನಾನು ಅರ್ಚಾವತಾರ ಮೂರ್ತಿಯಾಗಿ ಸಾಕ್ಷಾತ್ಕರಿಸುವೆನು. ಭುವನೇಶ್ವರಿಯಾದ ನನ್ನನ್ನು ಇನ್ನು ಮುಂದೆ ಶ್ರೀವಾಸವಿ ಕನ್ಯಕಾ ಪರಮೇಶ್ವರಿ ನಾಮದಿಂದ ಆರಾಧಿಸುತ್ತಾ ಕೃತಾರ್ಥರಾಗಿರಿ. ಅನುದಿನವೂ ಶ್ರೀನಿಧ್ಯಾನುಸಾರವಾಗಿ ವೇದೋಕ್ತ ವಿಧಾನಗಳಲ್ಲಿ ಪಂಚಾಯತನ ದೇವತೆಗಳ ಮಧ್ಯೆ ಮೂಲಾಸನವೇರ್ಪಡಿಸಿ ಅಲ್ಲಿ ವಾಸವಿ ಕನ್ಯಕಾ ಯಂತ್ರ ಸಹಿತವಾಗಿ ನನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಷೋಡಶ ಉಪಚಾರಗಳಾದ ಸರ್ವ ಸಪರ್ಯಗಳಿಂದ ಸರ್ವಕಾಲಗಳಲ್ಲಿ ನನ್ನನ್ನು ಅರ್ಚಿಸಿರಿ. ನನ್ನ ಮಂತ್ರವನ್ನು ಜಪಿಸುತ್ತಾ ಸಮಸ್ತ ಕಾಮಿತ ಫಲಗಳನ್ನು ಹೊಂದಿರಿ. ಲಕ್ಷ್ಮೀ, ಪಾರ್ವತಿ, ಸರಸ್ವತಿಯರೆಂಬ ತ್ರಿದೇವತೆಯರ ಲಾಂಛನಗಳಿಂದ ವಿರಾಜಿಸುವ ಸರ್ವಾಂಗ ಸುಂದರವಾದ ನನ್ನ ಅರ್ಚಾವತಾರದ ದಿವ್ಯ ಚತುರ್ಭುಜ ರೂಪವನ್ನಾಗಲಿ ಅಥವಾ ಭವ್ಯ ದ್ವಿಭುಜ ರೂಪವನ್ನಾಗಲಿ ರೂಪಿಸಿಕೊಂಡು ಸದಾ ನನ್ನನ್ನು ಪೂಜಿಸುವವರಿಗೆ ಸಮಸ್ತ ಸಂಪದಗಳು ಸಂಪೂರ್ಣವಾಗಿ ಕೈಗೂಡುವುವು. ಗೃಹಗಳಲ್ಲಿ, ವಿವಾಹಾದಿ ಶುಭ ಕಾರ್ಯಗಳಲ್ಲಿಯ ವನಗಳಲ್ಲಿಯೂ ನನ್ನ ವೇಳೆಗಳಲ್ಲಿಯೂ ಎಲ್ಲ ವಿಧಗಳಲ್ಲೂ ಕಾಪಾಡುವೆನು. ಇದು ನನ್ನ ಪ್ರತಿಜ್ಞೆ ಎಂದು ಹೇಳಿ ಆ ವಾಸವಿ ಕನ್ಯಕಾದೇವಿಯು ಮಹಾಗ್ನಿಯಲ್ಲಿ ಪ್ರವೇಶಿಸಿದಳು. ನಂತರವೇ ಆ ಅಗ್ನಿಕುಂಡದಿಂದ ಲೀಲಾ ಶುಕಾರೋಹಿತ ದಿವ್ಯ ಪದ್ಮವನ್ನು, ವೇದ ಪುಸ್ತಕವನ್ನು, ಅಕ್ಷರಮಾಲೆಯಿಂದ ಒಡಗೂಡಿದ ಅಭಯಮುದ್ರೆ, ವರದ ಮುದ್ರೆಯನ್ನು ಹೊಂದಿದ 4 ಭುಜಗಳನ್ನು ಧರಿಸಿದವಳಾಗಿ ಹ್ರೀಂಕಾರ ವಾಹಿನಿ ಮಧ್ಯದಲ್ಲಿ ವಿರಾಜಿಸುತ್ತಿದ್ದ ವಿಶಾಲ ದಿವ್ಯ ಪದ್ಮದ ಮೇಲೆ ನಿಂತಿರುವ ಶ್ರೀವಾಸವಿ ದೇವಿ
ಅರ್ಚಾವತಾರ ಮೂರ್ತಿಯಾಗಿ ಅಗ್ನಿಕುಂಡದಿಂದ ಆವಿರ್ಭವಿಸಿದಳು. ಆ ದಿವ್ಯ ಮೂರ್ತಿಯನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಆ ಮೂರ್ತಿಯನ್ನು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಅಮಿತೋತ್ಸಾಹಪರರಾಗಿ ಜಯ ಜಯ ಧ್ವನಿ ಮಾಡಿದರು. ಆ ಕೂಡಲೇ 102 ಗೋತ್ರಜರ ಪುಣ್ಯ ದಂಪತಿಗಳು ಅಗ್ನಿಕುಂಡಗಳನ್ನು ಪ್ರವೇಶಿಸಿದರು. ಅಷ್ಟರಲ್ಲಿ ವಿಸ್ಮಯಕರ ವಿಧಾನದಲ್ಲಿ ಆಕಾಶದಿಂದ ದಿವ್ಯ ವಿಮಾನಗಳು ಅಲ್ಲಿಗೆ ಬಂದವು. ಅಗ್ನಿಪ್ರವೇಶ ಮಾಡಿದ ಪುಣ್ಯ ದಂಪತಿಗಳು ಅವರವರ ಅಗ್ನಿಕುಂಡಗಳಿಂದ ಕಾಂತಿ ಸ್ವರೂಪರಾಗಿ ಹೊರಬಂದು ಆ ವಿಮಾನಗಳನ್ನು ಹತ್ತಿದರು. ಸತಿ ಸಮೇತರಾದ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಸಮಸ್ತ ದೇವಗಣಗಳು ನಿಂತು ಆದಿಪರಾಶಕ್ತಿಯಾದ ವಾಸವಿ ಕನ್ಯಕೆಯನ್ನು ಸ್ತುತಿಸುತ್ತಾ ಕುಸುಮ ವರ್ಷ ಎರೆಯುತ್ತಿರಲು ಭುವನೇಶ್ವರಿಯಾದ ವಾಸವಿ ಕನ್ಯಕೆಯು ಹೋಮಕುಂಡದಿಂದ ಮೇಲೆದ್ದು ಅದ್ಭುತ ವಿಮಾನ ರೂಢಳಾಗಿ ವೈಶ್ಯ ದಂಪತಿಗಳೊಡನೆ ತನ್ನ ಆವಾಸ ಸ್ಥಾನವಾದ ಶ್ರೀಚಕ್ರನಗರವೆಂಬ ಸರ್ವೋನ್ನತ ಲೋಕಕ್ಕೆ ಪ್ರಯಾಣ ಮಾಡಿದಳು. ಇಲ್ಲಿಗೆ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ 14 ಅಧ್ಯಾಯ ಸಂಪೂರ್ಣಂ. ಓಂ ಶ್ರೀ ವಾಸವಿ ದೇವಿ ಅರ್ಪಣಮಸ್ತು.